ಶ್ರೀಪತಿ MS ಪ್ರಧಾನ ಕಾರ್ಯದರ್ಶಿ ದೈಹಿಕ ಶಿಕ್ಷಕ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಸರ್. ಇದು 8ನೇ ತಾರೀಕಿನಿಂದ 11ನೇ ತಾರೀಕು ತನಕ ಕಾರ್ಯಕ್ರಮ 4 ದಿವಸ ಕಾರ್ಯಾಗಾರ ಸರ್. ಇದು ಮುಖ್ಯವಾಗಿ ಇದನ್ನ ಕರ್ನಾಟಕದಲ್ಲಿ ಪ್ರಾರಂಭಿಸಿದವರು ಹಳ್ಳಿಕರ್ ಅವರು. ಇವರು 1923 ಸಾಂಕೇತಿಕವಾಗಿ ದೇಶದ ಒಂದು ಸ್ವಾತಂತ್ರ್ಯಕ್ಕೋಸ್ಕರ ಜನಗಳ ಮತ್ತು ಯುವಕರ ಅವಶ್ಯಕತೆ ಇದ್ದರಿಂದ 1923 ಇದನ್ನು ಪ್ರಾರಂಭ ಮಾಡ್ತಾರೆ. ತದನಂತರ 1950 ಇದನ್ನು ಹಾಸನ ಜಿಲ್ಲೆ ಬೇಲೂರಿನಲ್ಲಿ ಮರುನಾಮಕರಣ ಮಾಡಿ ಭಾರತ ಸೇವಾದಳ ಅಂತ ಹೊಸ ನಾಮಕರಣ ಮಾಡ್ತಾರೆ ಸರ್. ಅಲ್ಲಿಂದ ಇದು ಪ್ರತಿ ಕರ್ನಾಟಕದಾದ್ಯಂತ ಮತ್ತು ದೇಶದಾದ್ಯಂತ ಎಲ್ಲ ಒಂದು ರಾಜ್ಯಗಳಲ್ಲೂ ಕೂಡ ಇದೆ. ಆದರೆ ನಮ್ಮ ಕರ್ನಾಟಕದಲ್ಲಿ ಭಾರತ ಸೇವಾದಳ ಅನ್ನೋ ಒಂದು ಹೆಸರಿನಲ್ಲಿ ಮುಂದುವರೆದು ಹೋಗ್ತಾ ಇದೆ. ಇದ್ರ ಪ್ರಯುಕ್ತ ಈಗ ನಾವು ಇದನ್ನ ಗಾಂಧೀಜಿಯವರ ಪ್ರೇರಣೆಯಿಂದ ಇದು ಉಳ್ಕೊಂಡಂಥ ಒಂದು ಸಂಸ್ಥೆ ಸರ್. ಆ ನಂತರದಲ್ಲಿ ಗಾಂಧೀಜಿಯವರ ಒಂದು ಇದಕ್ಕೆ ಒಳಗಾಗಿ ಹಳ್ಳಿಕರ್ ಅವರು ಇದು ನಡೆಸ್ಕೊಂಡ್ಬರ್ತಾರೆ. ಆ ನಂತರ ನಮ್ಮ ಚಾಮರಾಜನಗರದವರೇ ಆದಂಥ ಒಬ್ಬರು INA ರಾಮರಾವ್ ಅವರು ನಡೆಸ್ಕೊಂಡ್ಬರ್ತಾರೆ ಸರ್. ಈಗ ಸದ್ಯಕ್ಕೆ ಇದು ಮೈಸೂರು ಜಿಲ್ಲೆ ಭಾರತ ಸೇವಾದಳದ ಒಂದು ಕಾರ್ಯಕ್ರಮ ಆಗಿರೋದ್ರಿಂದ ಅದನ್ನು ನಂಜನಗೂಡಿನಲ್ಲಿ ನಮ್ಮ ಎಲ್ಲ ಒಂದು ಸಂಘ ಸಂಸ್ಥೆಗಳ ಸಹಕಾರದಿಂದ, ತಮ್ಮೆಲ್ಲರ ಒಂದು ಸಹಕಾರದಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇದನ್ನು 4 ದಿವಸ ಇಟ್ಕೊಂಡಿದ್ದೀವಿ ಸರ್ ಕಾರ್ಯಕ್ರಮ. ಇದರ ಮೂಲ ಉದ್ದೇಶ ಏನಂದರೆ ಯುವಕರಲ್ಲಿ ಮತ್ತು ವಿದ್ಯಾರ್ಥಿಗಳಲ್ಲಿ ದೇಶ ಪ್ರೇಮ, ರಾಷ್ಟ್ರ ಪ್ರೇಮ ಜೊತೆಗೆ ನಮ್ಮ ಇಲಾಖಾಧಿಕಾರಿಗಳು, ಸಾರ್ವಜನಿಕ ಶಿಕ್ಷಣ ಇಲಾಖೆಯ, ಶಾಲಾ ಶಿಕ್ಷಣ ಇಲಾಖೆಯ ಸಹಯೋಗದೊಂದಿಗೆ ನಡೆಯುತ್ತಿರೋದ್ರಿಂದ ನಮ್ಮ ಇಲಾಖೆಯ ಅಧಿಕಾರಿಗಳು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಸದ್ಯಕ್ಕೆ ಜಿಲ್ಲಾ ಸಮಿತಿ ಮತ್ತು ತಾಲೂಕು ಸಮಿತಿ ವತಿಯಿಂದ ಅದಕ್ಕೆ ಅನುಕೂಲ ಮಾಡಿಕೊಂಡಿದ್ದೀವಿ ಸರ್. ಬರುವಾಗೆ ಊಟದ ವ್ಯವಸ್ಥೆ ಮತ್ತು ಉಳ್ಕೊಳ್ಳೋದಕ್ಕೆ ಧಾರ್ಮಿಕ ವ್ಯವಸ್ಥೆ ಮತ್ತು ಕಾರ್ಯಕ್ರಮ ನಡೆಯುತ್ತೆ. ವಿಜಯ ಕಲ್ಯಾಣದ ಕಲ್ಯಾಣೇಶ್ವರ ಮತ್ತು ನಾವು 2ನೇ ದಿನ ಪ್ರತಿದಿನ ಈ ಒಂದು ಕಾರ್ಯಕ್ರಮದಲ್ಲಿ ಧ್ವಜಾರೋಹಣ ಕಾರ್ಯಕ್ರಮ ಇರುತ್ತೆ. ಬೆಳಿಗ್ಗೆ 9 ಗಂಟೆಗೆ 6 ಗಂಟೆಯಿಂದ ಶುರುವಾಗುವಂತಹ ಈ ಶಿಬಿರದ ಒಂದು ಕಾರ್ಯಕ್ರಮಗಳು ಮೊದಲಿಗೆ ಪ್ರಾರ್ಥನೆಯಿಂದ ಶುರುಗೊಂಡು ಯೋಗಾಸನ, ಅದರ ಜೊತೆಗೆ ಧ್ವಜಾರೋಹಣ ಕಾರ್ಯಕ್ರಮ. ಆನಂತರ ನಮಗೆ ನಾಯಕತ್ವ ಶಿಬಿರದಲ್ಲಿ ಮಕ್ಕಳಿಗೆ ದೇಶಾಭಿಮಾನವನ್ನು ಬಿಂಬಿಸುವಂತಹ ಮಾಹಿತಿಗಳು, ಅದರ ಜೊತೆಗೆ ಮಕ್ಕಳಿಗೆ ಆರೋಗ್ಯವನ್ನು ವೃದ್ಧಿಸಿಕೊಳ್ಳುವ ನಿಟ್ಟಿನಲ್ಲಿ ಸಲಕರಣ ವ್ಯಾಯಾಮಗಳನ್ನು, ಪದಕವಾಯಿತು ಈ ಥರದ ಸಲಕರಣ ವ್ಯಾಯಾಮಗಳ ಜೊತೆಗೆ ಅವರ ಆರೋಗ್ಯವನ್ನು ವೃದ್ಧಿಸುವಂಥ ಚಟುವಟಿಕೆಗಳನ್ನು ಮಾಡಿಸ್ತೀವಿ. ಆನಂತರ ಸಂಜೆ, ಪ್ರತಿದಿನ ಸಂಜೆ ಧ್ವಜಾರೋಹಣದ ನಂತರ ಸಂಜೆ ಅವರಿಗೆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಸಹ 2 ಗಂಟೆಗಳ ಕಾಲ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಡೆಸ್ತಾರೆ. 9ನೇ ತಾರೀಕು ಕಾರ್ಯಕ್ರಮದ 2ನೇ ದಿನ 9ನೇ ತಾರೀಕು ನಮ್ಮ ತಾಲೂಕು ದಂಡಾಧಿಕಾರಿಗಳಿಂದ ಪ್ರಭಾತ್ ಫೇರಿ ಉದ್ಘಾಟನೆ ಇದೆ. ಆ ದೇವಸ್ಥಾನದ ರಥಬೀದಿ ರಸ್ತೆಯಲ್ಲಿ ಪ್ರಭಾತ್ ಫೇರಿಯನ್ನು ನಾವು ಆಯೋಜನೆ ಮಾಡಿದ್ದೀವಿ ಸರ್. ಈ ಪ್ರಭಾತ್ ಫೇರಿಯಲ್ಲಿ ರಾಷ್ಟ್ರೀಯ ನಾಯಕರ ಜಯಘೋಷಗಳು ಮತ್ತು ದೇಶದ ಬಗ್ಗೆ ಹಾಡುಗಳನ್ನು ಹಾಡುವಂಥ ಈ ಪ್ರಭಾತ್ ಫೇರಿಯನ್ನು ನಡೆಸ್ತಾರೆ. ಇದಕ್ಕೆ ನಮ್ಮ ತಾಲೂಕು ಸಮಿತಿಯ ಗೌರವಾಧ್ಯಕ್ಷರಾಗಿ ನಮ್ಮ ನಂಜನಗೂಡು ವಿಧಾನಸಭಾ ಕ್ಷೇತ್ರದ ಶಾಸಕರೇ ಇದಕ್ಕೆ ಗೌರವಾಧ್ಯಕ್ಷರಾಗಿದ್ದಾರೆ. ಅವರೇ ಇದಕ್ಕೆ ಉದ್ಘಾಟನೆಗೆ ಹಾಕೊಂಡಿದ್ದಾರೆ. ಅದರ ಜೊತೆಗೆ ನಮ್ಮ ಇಲಾಖಾಧಿಕಾರಿಗಳು, ಸಂಘ ಸಂಸ್ಥೆಗಳ ಅಧಿಕಾರಿಗಳನ್ನು ಪ್ರೇಮ, ಜಾತ್ಯತೀತತೆ, ಧರ್ಮಾತೀತತೆ ಮತ್ತು ಅವರಲ್ಲಿ ಭಾವೈಕ್ಯತೆಯನ್ನು ಮೂಡಿಸಿ ಸುಸಂಸ್ಕೃತ ನಾಗರಿಕರನ್ನ, ಭಾರತದ ಸತ್ಪ್ರಜೆಗಳನ್ನು ನಿರ್ಮಾಣ ಮಾಡುವ ಉದ್ದೇಶದಿಂದ ಈ ಒಂದು ನಾಯಕತ್ವ ಶಿಬಿರವನ್ನು ಆಯೋಜನೆ ಮಾಡಿಕೊಂಡಿದ್ದೀವಿ. ಈ ಇಂದಿನ ಪರಿಸ್ಥಿತಿಯಲ್ಲಿ ನಮ್ಮಲ್ಲಿ ಮೌಲ್ಯಗಳು ಕಡಿಮೆ ಆಗ್ತಿದೆ. ನಮ್ಮ ಸಮಾಜದಲ್ಲಿ ಜನರಲ್ಲಿ ಮೌಲ್ಯಗಳು ಕಡಿಮೆ ಆಗ್ತಿರೋದ್ರಿಂದ ಇಂತಹ ಒಂದು ಸಂಘಟನೆಗಳಿಂದ, ಭಾರತ ಸೇವಾದಳ ಅನ್ನುವಂತಹ ಒಂದು ಸಂಘಟನೆಯಿಂದ ಮಕ್ಕಳಲ್ಲಿ ಮೌಲ್ಯಗಳನ್ನು ಬಿತ್ತುವಂತಹ ಒಂದು ಕಾರ್ಯಕ್ರಮ ಇದಾಗಿದೆ. ಇದು ಸರ್ಕಾರದ, ನಮ್ಮ ಶಾಲಾ ಶಿಕ್ಷಣ ಇಲಾಖೆಯ ಅಧೀನದಲ್ಲಿ ಕರ್ತವ್ಯವನ್ನು ನಿರ್ವಹಿಸುತ್ತಿದೆ. ಇದು ಪ್ರತಿ ಶಾಲೆಗಳಲ್ಲೂ ಸಹ ಈ ಒಂದು ಶಾಖೆಯನ್ನು ಪ್ರಾರಂಭ ಮಾಡಿ ಪ್ರತಿಯೊಬ್ಬ ಮಗುವಿಗೂ ಸಹ ದೇಶ ಪ್ರೇಮವನ್ನು ಬಿಂಬಿಸುವಂತಹ, ದೇಶಾಭಿಮಾನವನ್ನು ಮೂಡಿಸುವಂತಹ ಕಾರ್ಯವನ್ನು ಈ ಒಂದು ಸಂಸ್ಥೆ ಮಾಡ್ತಾ ಬಂದಿದೆ ಸರ್. ಇದು ಸ್ವತಂತ್ರ ಪೂರ್ವದಲ್ಲಿ